ಇನ್ನು ಬಳ್ಳಾರಿಯಲ್ಲೂ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ಕೆಲಸ ಶುರುವಾಗಿದೆ. ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ಕೆಲಸ ಚುರುಕನ್ನ ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿ 2026 ಬಿಪಿಎಲ್ ಕಾರ್ಡ್ ಎಪಿಎಲ್ಗೆ ಶಿಫ್ಟ್ ಆಗಿತ್ತು. ಸರ್ಕಾರದ ಆದೇಶದ ಬಳಿಕ ಕಾರ್ಡ್ಗಳ ಪರಿಷ್ಕರಣೆ ಇದೀಗ ನಡೀತಾ ಇದೆ. 71 ಸರ್ಕಾರಿ ನೌಕರರ ಕಾರ್ಡ್ ಅನ್ನ ಹೊರತುಪಡಿಸಿ ಉಳಿದೆಲ್ಲ ಕಾರ್ಡ್ಗಳು ಮತ್ತೆ ಬಿಪಿಎಲ್ಗೆ ಶಿಫ್ಟ್. ಮತ್ತೆ ಬಿಪಿಎಲ್ಗೆ ಆಕ್ಟಿವ್ ಮಾಡುವ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬಳ್ಳಾರಿಯಲ್ಲಿ ಆಹಾರ ಇಲಾಖೆಯ ಅಧಿಕಾರಿ ನೇತೃತ್ವದಲ್ಲೇ ಈ ಒಂದು ಪ್ರಕ್ರಿಯೆಗಳು ನಡೀತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿನಾಯಕ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಕನ್ವರ್ಟ್ ಮಾಡುವಂತ ಪ್ರೋಗ್ರೆಸ್ ಅಲ್ಲಿ ಇತ್ತು ಕೂಡ ಈಗ ಸರ್ಕಾರ ಅದ್ರ ಬಗ್ಗೆ ಅವನ್ನೆಲ್ಲ ಪರಿಷ್ಕರಣೆ ಮಾಡಿ 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಕೆಲಸಗಳನ್ನ ನಿರಂತರವಾಗಿ ಮಾಡಿರುವಂಥದ್ದು. ಈಗಾಗಲೇ 90% ಈಗಾಗಲೇ ಕೆಲಸಗಳು ಮುಗಿದಿರುವಂಥದ್ದು. ಅಂದರೆ ಪ್ರಮುಖ ವಿಚಾರ ಏನಂತಂದರೆ ಸುಮಾರು 2026 ಏನು ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗಿತ್ತು. ಅದರಲ್ಲಿ ಸುಮಾರು ಸಾಕಷ್ಟು ಕಾರ್ಡ್ಗಳನ್ನು ಅಂದರೆ ನಾವು ಸರ್ಕಾರಿ ನೌಕರಸ್ಥರನ್ನು ಹೊರತುಪಡಿಸಿದರೆ ಬಹುತೇಕ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡಿರುವಂಥದ್ದು. ಜೊತೆಗೆ ಪ್ರಮುಖ ವಿಚಾರ ಏನಂತಂದರೆ 1,20,000 ಏನು ಆದಾಯ ಇರತಕ್ಕಂಥ ಕಾರ್ಡ್ಗಳನ್ನು ಏನು ಕನ್ವರ್ಟ್ ಮಾಡಿದ್ರು ಎಪಿಎಲ್ ಕಾರ್ಡ್ಗಳಾಗಿ ಅವುಗಳ ಬಗ್ಗೆ ಸಾಕಷ್ಟು ಪರಿಷ್ಕರಣೆ ಮಾಡಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ವಾಸ್ತವತೆಯನ್ನು ಅರ್ಥಕೊಂಡು ಏನು ಎಪಿಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಆಗಿದ್ವಲ್ಲ ಅವುಗಳನ್ನೆಲ್ಲವನ್ನೂ ಕೂಡ ಬಿಪಿಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಇನ್ನೇನು ಕೇವಲ 100ರಿಂದ 200 ಕಾರ್ಡ್ಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಅವುಗಳನ್ನು ಕೂಡ ಸಾಕಷ್ಟು ಬರದಿಂದ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖ ವಿಚಾರ ಅಂತಂದರೆ ಫುಡ್ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಬಳಕೆಯೊಂದಿಗೆ ಏನು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಆಹಾರ ಏನು ರೇಷನ್ ಅಂಗಡಿಗಳನ್ನು ಕೊಡ್ತಾರಲ್ಲ ಅಂಥ ಸಿಬ್ಬಂದಿಗಳನ್ನು ಕೂಡ ಬಳಕೆ ಮಾಡ್ಕೊಂಡು ಇಲ್ಲಿ ಕೆಲಸಗಳನ್ನು ಮಾಡಿದರೆ. ನಮ್ಮ ಜೊತೆಗೆ ಈಗ ಆಹಾರ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ ಸರ್ಕಾರ ಆದೇಶ ಪ್ರಕಾರವಾಗಿ ಅಂತ? ಸರ್ಕಾರ ಆದೇಶದಂತೆ ನಾವು ಈಗಾಗಲೇ 90% ನಾವು ಕೆಲಸನ ಮುಗಿಸಿದ್ದೀವಿ. ಕೇವಲ 10% ಬಾಕಿ ಇದೆ. ಅದನ್ನು ಇವತ್ತು ಮಧ್ಯಾಹ್ನ ಮುಗಿಸ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಎಲ್ಲ ಬಿಪಿಎಲ್ ಕಾರ್ಡ್ ಅವರು ಕೂಡ ನಾವು ನೆಕ್ಸ್ಟ್ ಮಂತಿಂದ ನಾವು ಆಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನ್ಯಾಯಬೆಲೆ ಅಂಗಡಿಯವರು ಮತ್ತು ನಮ್ಮ ಎಲ್ಲ ಆಹಾರ ಸಿಬ್ಬಂದಿಯವರು ಕೂಡ ಇದನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರ ಒಂದು ಪರಿಶ್ರಮ ಇದೆ. ನಾವು ಸಸ್ಪೆಂಡ್ ಮಾಡಿದ್ವಿ ಆ ಎಲ್ಲ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ ಮಾಡಿಕೊಟ್ಟಿದ್ದೀವಿ ನಾವು. ಅಂದರೆ ಮೇಡಮ್, ಈಗ ಪ್ರೋಗ್ರೆಸ್ ಇರತಕ್ಕಂಥ ಕಾರ್ಡ್ಗಳು ಎಷ್ಟಿದ್ವು, ಸಸ್ಪೆಂಡ್ ಆಗಿರ್ತಕ್ಕಂಥ ಕಾರ್ಡ್ಗಳು ಎಷ್ಟಿದ್ವು, ಅವುಗಳಲ್ಲಿ ಎಷ್ಟನ್ನು ತಾವು ಪರಿಷ್ಕರಣೆ ಮಾಡಿದ್ರೆ ಇನ್ನೆಷ್ಟು ಕಾರ್ಡ್ಗಳು ಉಳ್ಕೊಂಡಿದ್ದಾವೆ? ಇಲ್ಲಿ 2 ವಿಭಾಗ ಇದೆ. ಒಂದು ಬಂದ್ಬಿಟ್ಟು ನಮ್ಮಲ್ಲಿ 6 ತಿಂಗಳ ರೇಷನ್ ತಗೊಳ್ಳದೇ ಇರುವಂಥದ್ದು. ಇನ್ನೊಂದು ನಾವು ಸಸ್ಪೆಂಡ್ ಇದು ಬಿಪಿಎಲ್ ಇಂದ ಎಪಿಎಲ್ ಕನ್ವರ್ಟ್ ಆಗಿದ್ದು ಸಸ್ಪೆಂಡ್ ಆಗಿರುವಂಥ ಕಾರ್ಡ್ಗಳನ್ನ ನಾವು ಯಥಾವತ್ತಾಗಿ ನಾವು 100% ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಏನು ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರು ಅಂತ ಏನು ಬಂದಿತ್ತು ಅದರಲ್ಲಿ ಸರ್ಕಾರಿ ನೌಕರನ್ನ ಹೊರತುಪಡಿಸಿ ಅಲ್ಲನ್ನು ಯಾವುದೇ ಕಾರಣಕ್ಕೆ ನಾವು ಅದನ್ನು ಅಕ್ರಮ ಆಗುತ್ತೆ ಕೊಡಲೇಬಾರ್ದು, ಕೊಟ್ಟಿಲ್ಲ ನಾವು. ಉಳಿದಂತೆ ನಾವು ಏನಿದೆ ಆದಾಯ ತೆರಿಗೆ ಇರುವಂತಹ ಎಲ್ಲ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿಬಿಟ್ಟು ನಮ್ಮ ನ್ಯಾಯಬೆಲೆ ಅಂಗಡಿವಾರು ನಮ್ಮ ಸಿರುಗುಪ್ಪ, ಬಳ್ಳಾರಿ, ಸಂಡೂರು ಮತ್ತು ಕುರುಗೋಡು, ಬಳ್ಳಾರಿ ರೂರಲ್ ಮತ್ತು ಬಳ್ಳಾರಿ ಸಿಟಿ ಎಲ್ಲ ನ್ಯಾಯಬೆಲೆಗಳನ್ನ ಕರೆಸ್ಕೊಂಡು ಅವರ ಅಂಗಡಿ ವೈಸ್ ನಾವು ಕೊಟ್ಟು ಪ್ರತಿಯೊಬ್ಬರು ಟಾರ್ಗೆಟ್ನ ಫಿಕ್ಸ್ ಮಾಡಿದ್ವಿ. ಇಷ್ಟು ಕಾರ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಿ ವೆರಿಫೈ ಮಾಡಿಕೊಂಡು ನಾವು ಅದನ್ನು ಬಿಪಿಎಲ್ ಕನ್ವರ್ಟ್ ಮಾಡ್ತಾ ಹೋಗಿದ್ದೀವಿ. ಶೇಕಡ ನಮ್ಮಲ್ಲಿ ಈಗ 389 ಕಾರ್ಡ್ ಅಷ್ಟೇ ಬಾಕಿ ಇರೋದು. ಅದನ್ನು ವೆರಿಫೈ ಮಾಡಿದ್ದೀವಿ. ಅದನ್ನು ಕೂಡ ಕೊಟ್ಟರೆ ನಮಗೆ ಕ್ಲಿಯರ್ ಆಗ್ತದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ದೇವನಾಯಕ್, ಟಿವಿ9 ಬಳ್ಳಾರಿ.